ಬಟ್ ಅದ್ರ ಜೊತೆಗೇನೆ ಆ ವರದಿಯಲ್ಲಿ ಇನ್ನೊಂದು ಹೇಳಿದ್ದಾರೆ, ಸಂಪೂರ್ಣ ಸತ್ಯಾಂಶ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಂತಾನು ಹೇಳಿದ್ದಾರೆ. ಇದೇ ಸಾಲಿಟ್ಕೊಂಡು ಇನ್ನೊಂದು ತನಿಖೆಗೆ ಆದೇಶ ಮಾಡಬಹುದು ಸರ್ಕಾರ ಅನ್ನೋ ಯೋಚನೆ ಇದೆ. ನೋಡಿ, ಈಗಾಗಲೇ ಲೋಕಾಯುಕ್ತನೂ ವರದಿ ಕೊಟ್ಟಿದ್ದಾರೆ. ಈಗ ಅವ್ರದೇ ನಾಗಮೋಹನ್ ದಾಸ್ ಅವರು ವರದಿ ಬಂದಿದೆ. ಸುಮ್ನೆ ಏನೋ ಅದನ್ನ ಮುಂದಿನ ಚುನಾವಣೆವರೆಗೂ ಹಂಗೆ ಇಟ್ಕೊಂಡು ಹೋಗೋ ಅಂತ ಹುನ್ನಾರ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಇಲ್ಲ ಇದರಲ್ಲಿ. ನಿಜಕ್ಕೂ ಕಾಂಗ್ರೆಸ್ ಅವ್ರಿಗೆ ಬಾಯ್ ಇವತ್ತು ಅವರು ಏನ್ ಮಾತಾಡ್ತಾರೆ ಅದನ್ನ ಪ್ರೂವ್ ಮಾಡಕ್ಕೆ ಅವ್ರ ಕೈಲಿ ಆಗ್ತಾನೆ ಇಲ್ಲ. ಮತ್ತೆ ಅವ್ರು ಏನ್ ಹೇಳ್ತಾರೆ, ಸುಳ್ಳುಗಳು ಹೇಳ್ತಾರೆ. ಅವರು ಮ್ಯಾನಿಫೆಸ್ಟೋದಲ್ಲಿ ಏನೇನು ಭರವಸೆಗಳು ಕೊಟ್ಟಿದ್ರು ಅದೆಲ್ಲ ಯಾವುದನ್ನು ಈಡೇರಿಸ್ತಾ ಇಲ್ಲ ಅವರು. ಈಗ ತೆರಿಗೆಗಳನ್ನ ಹಾಕಲ್ಲ ಅಂತ ಹೇಳಿದ್ರು. ಈಗ ತೆರಿಗೆ ಒಂದ್ ದಿನ ಎದ್ದ ಮೇಲೆ ದಿನ ತೆರಿಗೆಗಳು ಬರ್ತಾ ಇದೆ. ಈ ತರ ಕಾಂಗ್ರೆಸ್ ಅವರು ಒಂಥರ ಸುಳ್ಳಿನ ಪಾರ್ಟಿ ಆಗೋಟಿದೆ. ಕಾಂಗ್ರೆಸ್ ಅಂದ್ರೆ ಸುಳ್ಳಿನ ಪಾರ್ಟಿ, ಮೋಸದ ಪಾರ್ಟಿ ಅನ್ನೋದು ಬ್ರ್ಯಾಂಡ್ ಆಗ್ತಾ ಇದೆ ಇದರಿಂದ. ಅಲ್ಲ, ಈಗ ಬಿಜೆಪಿ ನಾಯಕರಿಗೆ ಒಂಚೂರು ಬ್ರೀದಿಂಗ್ ಸ್ಪೇಸ್ ಸಿಗ್ತಾ ಇದರಿಂದ. ಯಾಕಂದ್ರೆ 40% ಕಾಂಗ್ರೆಸ್ನವ್ರು ಎಷ್ಟು ಅಗ್ರೆಸಿವ್ ಆಗಿ ಜನರ ಮುಂದೆ ಹೇಳಿದ್ರು, ಡಿಫೆನ್ಸಿವ್ ಆಗಿ ನೀವು ಅದನ್ನ ಇಲ್ಲ ಅಂತ ಹೇಳ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿತ್ತು. ಇದ್ರ ಮಧ್ಯದಲ್ಲಿ ಸರ್ಕಾರ ಬಂದ ಮೇಲೂ ಕೂಡ ತುಂಬಾ ಸಲ ಅವರು 40% ಆರೋಪ ಸಾಬೀತಾದ್ರೆ ಕಠಿಣ ಶಿಕ್ಷೆಗೆ ಒಳಪಡಿಸ್ತೀವಿ, ಯಾರನ್ನೂ ಬಿಡೋದಿಲ್ಲ, ಇಂತಹ ಹೇಳಿಕೆಗಳು ದಿನ ಬೆಳಗಾದ್ವೇ ಇದ್ವು. ಈಗ ಒಂದು ಬ್ರೀದಿಂಗ್ ಸ್ಪೇಸ್ ಸಿಗ್ತಾ ನಿಮ್ಗೆ? ಅಲ್ಲ, ನಿಜ, ತಾವ್ ಹೇಳೋದ್ ನಿಜ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಕೊನೆಯ ದಿನಗಳನ್ನ ನಾವು ನೋಡ್ತಾ ಇದ್ರೆ ಆ ಸಂದರ್ಭದಲ್ಲಿ ನಾವು ಡಿಫೆಂಡ್ ಮಾಡಕ್ ಆಗ್ಲೇ ಇಲ್ಲ, ಮಾಡ್ಲೇ ಇಲ್ಲ. ಸೊ ಅವರು ಅಗ್ರೆಸಿವ್ ಆಗಿ ಹೋದ್ರು, ಮಾಧ್ಯಮದಲ್ಲೂ ಅದನ್ನೇ ಸುದ್ದಿ ಆಯ್ತು. ಈಗ ನಿಜಕ್ಕೂ ಅವರ ಇದರಿಂದ ನಮ್ಗೆ ಅವರು ಈಗ ಅಪಾದಿತ ಸ್ಥಾನದಲ್ಲಿದ್ದಾರೆ ಕಾಂಗ್ರೆಸ್ ಅವರು. ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ಆಗಿದೆ. ಈಗ ನಿಜಕ್ಕೂ ನಮ್ಗೊಂಡ ಒಂದೊಳ್ಳೆ ಹೋರಾಟಕ್ಕೆ ಒಂದು ಒಳ್ಳೆ ವಿಚಾರ ಸಿಕ್ದಂಗ ಆಗಿದೆ. ಬಟ್ ಇದು ಕ್ಲೀನ್ ಚಿಟ್ ಅಲ್ಲ ಅಶೋಕ್ ಅವರೇ, ಇಟ್ಸ್ ನಾಟ್ ಕ್ಲೀನ್ ಚಿಟ್. ಸತ್ಯಾಂಶ ಇರಬಹುದು, ಅದನ್ನ ಅಲ್ಲಗಳೆಯೋ ಹಾಗಿಲ್ಲ ಅಂತಾನು ಹೇಳಿದೆ ಈ ವರದಿ. ಅಲ್ಲಲ್ಲ, ಈಗಾಗಲೇ ಲೋಕಾಯುಕ್ತನು ಕೊಟ್ಟಿದಾರಲ್ಲ, ಇವ್ರದ್ದು ಒಂದೇ ವರದಿ ಅಂತಲ್ಲ, ಲೋಕಾಯುಕ್ತದಲ್ಲೂ ಅವರು ಕೊಟ್ಟಿದ್ದಾರೆ. ಯಾವುದೇ ಸಾಕ್ಷ್ಯಾಧಾರ ಇಲ್ಲ, ದಾಖಲೆಗಳನ್ನೇ ಒದಗಿಸಿಲ್ಲ ಅಂದ್ರೆ ನೀವು ಇನ್ನೆಷ್ಟು ಕೋರ್ಟ್ಗೆ ಹೋದ್ರು ಅಷ್ಟೇ. ದಾಖಲೆ ಯಾರ ಹತ್ರ ಇದೆ ಹೇಳಿ? ದಾಖಲೆ ಕಾಂಗ್ರೆಸ್ ಸಿದ್ದರಾಮಯ್ಯನ ಹತ್ರ ಇದೆಯಾ, ಡಿ ಕೆ ಶಿವಕುಮಾರ್ ಹತ್ರ ಇದೆಯಾ? ತೋರಿಸ್ಲಿ, ಅವ್ರ ಧೈರ್ಯ ಇದ್ರೆ, ಅವ್ರಿಗೆ ದಮ್ಮು ತಾಕತ್ ಏನೇನಿದೆಯೋ ತೋರಿಸ್ಲಿ, ದಾಖಲೆಗಳು ತಂದು ಕೊಡ್ಲಿ. ಅವತ್ತು ಆಪಾದನೆ ಮಾಡಿದ್ರಲ್ಲ, ದಾಖಲೆಗಳು ಕೊಡ್ಲಿ ಅವರು. ಈಗ ವಿಸ್ತೃತ ತನಿಖೆಗೆ ಏನಾದ್ರೂ ಆದೇಶ ಹೊರಡಿಸಿದ್ರೆ ಬಿಜೆಪಿ ನಾಯಕರ ಸ್ಟ್ಯಾಂಡ್ ಏನಾಗಿರುತ್ತೆ? ಅಯ್ಯೋ, ಇಂಥವ್ 100 ಮಾಡಿ ಅವ್ರ ಮುಖ ಮುಚ್ಕೊಳಕ್ಕೆ ಮಾಡ್ತಾರ ಅವರು. ಅವರ ಫೇಸ್ ವ್ಯಾಲ್ಯೂ ಹೋಗ್ತಾ ಇದೆಯಲ್ಲ, ಫೇಸ್ ವ್ಯಾಲ್ಯೂಗೋಸ್ಕರ ಅವ್ರು ಮಾಡ್ತಾರೆ. ಮಾಡ್ಲಿ ಬಿಡಿ. ಈಗಾಗಲೇ ಕೋವಿಡ್ ಬಗ್ಗೆ ಮಾಡ್ತಾ ಇದ್ದಾರೆ, ಮಾಡ್ಲಿ. ಅವಾಗ 2 ವರ್ಷ ಆಯ್ತು, ಏನು ಇಂಪ್ರೂವ್ಮೆಂಟ್ ಏನಾಗಿದೆ? 2 ವರ್ಷ ಒಂದ್ ಸರ್ಕಾರ ತನಿಖೆ ಮಾಡಕ್ಕೆ 3 ತಿಂಗಳು ಸಾಕು. 2 ವರ್ಷ ಆಯ್ತಲ್ಲ, ಏನ್ ಮಾಡಿದ್ರು ಇವರು? ಸುಮ್ಮನೆ ಜನಕ್ಕೆ ಏನೋ ಒಂದು ಗುಮ್ಮ ಕೂತಿರ್ಸಕ್ಕೆ ದೇವ ಬಂತು ಅಂತ ಅಷ್ಟೇ. ಈಗ ಮುಸ್ಲಿಮಾನರ ಬಗ್ಗೆ ಮಾತಾಡ್ತಾರಲ್ಲ, ಪಾಕಿಸ್ತಾನ ಓಡಿಸ್ಬಿಡ್ತಾರೆ ಬಿಜೆಪಿ ಅವ್ರು ಬಂದ್ರೆ ಅಂತ, ಹಂಗೆ ಇದೊಂದು ಅಷ್ಟೇ ಇವ್ರದ್ದು ಹುನ್ನಾರ ಅಷ್ಟೇ ಇದು. ಅಲ್ಲ, ಈಗ ನಿಮ್ ಬಗ್ಗೆನೂ ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಇದೆ. ಅಂದ್ರೆ ಇವರು ಈ ರೀತಿ ಹೆದರಿಸ್ತಾ ಇರೋದ್ರಿಂದ ಅಥವಾ ಕ್ರಮ ತೆಗೆದುಕೊಳ್ತೀವಿ ಅಥವಾ ತನಿಖೆ ನಡೆಸ್ತೀವಿ ಅನ್ನೋ ಕಾರಣದಿಂದಲೇ ಬಿಜೆಪಿಗರು ಸ್ವಲ್ಪ ಕಡಿಮೆ ಅಗ್ರೆಸಿವ್ ಇದ್ದಾರೆ ಅಂತ. ನೋಡಿ, ಈ ನಮ್ಮ 2 ವರ್ಷದಲ್ಲಾದಷ್ಟು ಹೋರಾಟ ಇಡೀ ಬಿಜೆಪಿ ಅವಧಿ ಯಾವಾಗನು ಇಷ್ಟು 2 ವರ್ಷದಲ್ಲಿ ಅಷ್ಟು ಹೋರಾಟ ಮಾಡಿಲ್ಲ. ಅಷ್ಟು ಹೋರಾಟ ಮಾಡಿದಿರಿ, ಬೀದಿಗಿಳಿದು ಹೋರಾಟ ಮಾಡಿದಿರಿ. ಹೋರಾಟದಲ್ಲಿ ಯಾವುದೇ ರೀತಿ ಹಿನ್ನಡೆ ಆಗೇ ಇಲ್ಲ, ಹೋರಾಟ ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ ನೋಡ್ತಾ ಇದ್ದೀರಲ್ಲ, ಅವರು ಫ್ರೀ ಅನ್ಗಂಡೆ ಅವ್ರ ಜೀವನ ತಳ್ತಾ ಇದ್ದಾರೆ ಅಷ್ಟೇ. ಜನನು ಅದಕ್ಕೆ ಮರಳಾಗಿದ್ದಾರೆ. ಈಗ ಜನಕ್ಕೆ ತೆರಿಗೆ ಹೊರೆ ಬಂದಿರೋದ್ರಿಂದ ಜನಕ್ಕೆ ಈಗ ಅರ್ಥ ಆಗಕ್ ಶುರುವಾಗಿದೆ ಇದು ಮೋಸದ ಸರ್ಕಾರ ಅಂತ ಹೇಳಿ. ನಾವು ಕಂಟಿನ್ಯೂ ಮಾಡ್ತೀರಿ, ಹೋರಾಟ ಮಾಡ್ತೀರಿ. ಗ್ಯಾರಂಟಿ ನಮಗೆ ಇನ್ನೂ ಸಮಯ ಇದೆ, ಗ್ಯಾರಂಟಿ ಅವಕಾಶ ಜನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಎಸ್, ಧನ್ಯವಾದ ಆರ್ ಅಶೋಕ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.